ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಈಸಿಯಾಗಿ ಮಾಡಿಕೊಳ್ಳುವಂಥ ಸಿಂಪಲ್ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಿಸೈನ್ನ ಮಾಡೋದಕ್ಕೆ ನಾನು 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಸ್ವಲ್ಪನೇ ಡಿಸೈನ್ನ ಮಾಡ್ಕೊಳ್ತಿದ್ದೀನಿ. ನೀವು ಸೀರೆಯ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ಸೀರೆಯ ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ನ ಮಾಡ್ಕೋಬೇಕು. 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 ನೋಡಿ, ನಾನಿಲ್ಲಿ 2 ಚೈನ್ನ ಹಾಕಿದ್ದೀನಿ. 2 ಚೈನ್ನ ಹಾಕಿ ಆದಮೇಲೆ ನಿಡಲ್ ಮೇಲೆ ದಾರನ ತಗೊಂಡು ಇಲ್ಲಿ 2ನೇ ಲಾಕ್ನ ಪಕ್ಕದಲ್ಲೇ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಮತ್ತೆ ನಾನು ನಿಡಲ್ ಮೇಲೆ ದಾರನ ತಗೊಳ್ತಾ ಇದ್ದೀನಿ. ನೋಡಿ, 1 ಟೈಮ್ ದಾರನ ತಗೊಂಡು ಇಲ್ಲಿ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆಯ ಕಂಬದ ಪಕ್ಕದಲ್ಲೇ ಮತ್ತೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ನಿಡಲ್ ಮೇಲೆ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶೆಯ ಕಂಬದ ಪಕ್ಕದಲ್ಲೇ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 3 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಇಲ್ಲಿ 2ನೇ ಲಾಕ್ನ ಮೇಲೆ 2 ಚೈನ್ನ ಹಾಕಿದ್ದೆ. ಇಲ್ಲಿ 2 ಚೈನ್ನ ಬಿಟ್ಟು ನಾನು ಒಟ್ಟು 3 ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 3 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇವತ್ತಿನ ಈ ಡಿಸೈನ್ಗೆ ಈ ರೀತಿಯಾಗಿರೋ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ನೋಡಿ, ಬೀಡನ್ನ ಲಾಕ್ ಮಾಡಿ ಆದಮೇಲೆ ನಿಡಲ್ ಮೇಲೆ ಮತ್ತೆ ಒಂದು ಸಲ ದಾರನ ತಗೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನಾನು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಿಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಯ ಕಂಬನ ಏನು ಮಾಡ್ಕೊಂಡಿದ್ನೋ ಅದ್ರ ಪಕ್ಕದಲ್ಲೇ ಮತ್ತೆ ನಾನು ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆಯ ಕಂಬದ ಪಕ್ಕದಲ್ಲೇ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಬೀಡನ್ನ ಹಾಕಿ ಆದಮೇಲೆ ಒಟ್ಟು 6 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗಲ್ಲಿ ಮಾತ್ರ 3 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ಬೀಡನ್ನ ಹಾಕಿ ಆದಮೇಲೆ ಈ ರೀತಿಯಾಗಿ 6 ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, 6 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಿಡಲ್ ಮೇಲೆ ದಾರ ತಗೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೋಬೇಕು. ಹಾಗೆ ಇಲ್ಲಿ ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ಳುವಾಗ ನೀವು ಒಂದೇ ಸಮಕ್ಕೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ನಾನು ಯಾವ ರೀತಿಯಾಗಿ ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಮತ್ತೆ ಬೀಡನ್ನ ಹಾಕಿ ಆದಮೇಲೆ 6 ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ಕೋಬೇಕು. ನೋಡಿ, ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಈ ರೀತಿಯಾಗಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀವು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಬೀಡನ್ನ ಹಾಕಿ ಆದಮೇಲೆ ನೀವು ಫುಲ್ ಸೀರೆಗೆ
6 ಡಬಲ್ ಕ್ರೋಶೆಯ ಕಂಬಗಳನ್ನೇ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ ಇಲ್ಲಿ ಮತ್ತೆ ನಾನು ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಮತ್ತೆ 6 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಇದೇ ರೀತಿಯಾಗಿ ಬೀಡ್ಗಳನ್ನ ಸೇರಿಸ್ಕೊಂಡು ಮೊದಲನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಫುಲ್ ಸೀರೆಗೆ ಇದೇ ರೀತಿಯಾಗಿ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 4 ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಫುಲ್ ಸೀರೆಗೆ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಬೀಡನ್ನ ಹಾಕಿ ಆದಮೇಲೆ 6 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪನೇ ಡಿಸೈನ್ನ ಮಾಡ್ಕೊಂಡಿರೋದ್ರಿಂದ ಕೊನೆಯಲ್ಲಿ ಈ ರೀತಿಯಾಗಿ 4 ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೆ ಬೇರೆ ಕಲರ್ ದಾರನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನೇ ತಗೊಂಡಿದ್ದೀನಿ. ನೋಡಿ ಇಲ್ಲಿ 2 ಚೈನ್ನ ಏನು ಹಾಕ್ಕೊಂಡಿದ್ನೋ ಸ್ಟಾರ್ಟಿಂಗಲ್ಲಿ ಅಲ್ಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ನೀಡಲ್ ಮೇಲೆ ದಾರನ ತಗೊಂಡು ನೋಡಿ ನಾನಿಲ್ಲಿ ನೀಡಲ್ ಮೇಲೆ 1 ಟೈಮ್ ದಾರನ ತಗೊಳ್ತಾ ಇದ್ದೀನಿ. ನೀವು ಅಷ್ಟೇ ಈ ರೀತಿಯಾಗಿ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಇಲ್ಲಿ ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನೀಡಲ್ನ ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ 1 ಎಳೆ ದಾರನೂ ಬಿಡದಲೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡ್ನ ಸೇರಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ನ ಸೇರಿಸ್ಕೊಳ್ಳಿ. ನೋಡಿ ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ಬೀಡನ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ ಡಬಲ್ ಕ್ರೋಶೆಯ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ಕೋಬೇಕು. ನೋಡಿ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ಬೀಡನ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನೀವು 6 ಎಳೆ ದಾರಕ್ಕೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಒಟ್ಟು 4 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗೆ 3 ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಅಷ್ಟೇ ಈ ರೀತಿಯಾಗಿ 4 ಡಬಲ್ ಕ್ರೋಶೆಯ ಕಂಬ ಆದಮೇಲೆ 1 2 ನೋಡಿ ಇಲ್ಲಿ ನಾನು 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ನ ಹಾಕಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ನಾನು ಒಂದು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ 2 ಚೈನ್ನ ಹಾಕಿ ಆದಮೇಲೆ ಒಂದು ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು ದಾರನ ಮೇಲ್ ಮಾಡಿಕೊಂಡು ನೀವು ಬೀಡನ್ನ ಸೇರಿಸ್ಕೋಬೇಕು. ನೋಡಿ ನಾನಿಲ್ಲಿ ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ನಾನು 6 ಎಳೆ ದಾರಕ್ಕೆ ಈ ರೀತಿಯಾಗಿ ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಮತ್ತೆ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ 6 ಎಳೆ ದಾರಕ್ಕೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 2 ಚೈನ್ನ ಹಾಕಿ ಆದಮೇಲೂ 4 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗೆ 2 ಚೈನ್ನ ಹಾಕೋಕ್ಕೂ ಮುಂಚೆನೂ ನಾನು 4 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೆ. ನೋಡಿ ಇವಾಗ ಇಲ್ಲಿ 1 2 3 4 ನೋಡಿ 4ನೇ ಕಂಬದ ಮೇಲ್ಗಡೆ ಇರುವ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಆರ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಲಾಕ್ ಮಾಡಿ ಆದಮೇಲೆ ನಿಮಗೆ ಆರ್ಚು ಈ ರೀತಿಯಾಗಿ ಬರುತ್ತೆ. ನೋಡಿ ತುಂಬಾ ನೀಟಾಗಿ ಬಂದಿದೆ. ನೀವು ಅಷ್ಟೇ ಒಟ್ಟು ಟೋಟಲ್ಲು ಇಲ್ಲಿ 6 ಎಳೆ ದಾರಕ್ಕೆ 8 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ 4 ಡಬಲ್ ಕ್ರೋಶೆಯ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕಿ ಆದಮೇಲೆ ಮತ್ತೆ 4 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ ಇವಾಗ ಇಲ್ಲಿ 4ನೇ ಡಬಲ್ ಕ್ರೋಶೆಯ ಕಂಬದ ಮೇಲೆ ಲಾಕ್ನ ಮಾಡಿ ಆದಮೇಲೆ ನೀವು 5ನೇ ಡಬಲ್ ಕ್ರೋಶೆಯ ಕಂಬದ ಮೇಲೂ ಒಂದ್ಸಲ ಲಾಕ್ನ ಮಾಡ್ಕೋಬೇಕು. ನೋಡಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನೀಡಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನೀಡಲ್ ಮೇಲೆ ಯಾವುದೇ ದಾರನ ತಗೊಳ್ತಾ ಇಲ್ಲ, ಹಾಗೆಯೇ ನೀಡಲ್ನ ಸೇರಿಸಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 6 ಎಳೆ ದಾರಕ್ಕೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಇವಾಗ ಮತ್ತೆ ನಾನು ದಾರನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ 6 ಎಳೆ ದಾರಕ್ಕೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಬೀಡನ್ನ ಸೇರಿಸಿ ಆದಮೇಲೆ ನೀವು ಬೀಡನ್ನ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಹಾಗೆಯೇ 6 ಎಳೆ ದಾರಕ್ಕೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಬೀಡನ್ನ ಹಾಕ್ಕೊಂಡಿದ್ದೆ, ಕೊನೆಯಲ್ಲೂ ಅಷ್ಟೇ ಬೀಡನ್ನ ಹಾಕಿ ಆದಮೇಲೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಮೊದಲನೇ ಕಂಬನ ಬಿಟ್ಟು ಇಲ್ಲಿ 2ನೇ ಕಂಬದ ಮೇಲೆ ನಾನು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ನೀವು ಡಿಸೈನ್ನ ನೋಡ್ಬೋದು, ಈ ರೀತಿಯಾಗಿ ಬರುತ್ತೆ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿರೋ ಬೀಡಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 2ನೇ ಬೀಡಿಗೆ ಬೀಡನ್ನ ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 3ನೇ ಕಂಬದ ಮೇಲೂ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಲಾಕ್ನು ಕೂಡ ಅನ್ಬೋದು. ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ಬೀಡನ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ಒಂದು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಡಬಲ್ ಕ್ರೋಶೆಯ ಕಂಬ ಆದಮೇಲೆ ನೀವು ದಾರನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಸೇರಿಸ್ಕೋಬೇಕು. ಮೊದಲಿಗೆ ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಒಂದು ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಂಡು ನೀವು ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು 6 ಎಳೆ ದಾರದ ಗ್ಯಾಪಿಗೆ ನೀವು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ ಮತ್ತೆ ನಾನಿಲ್ಲಿ ಬೀಡ್ಗಳನ್ನ ಸೇರಿಸ್ಕೊಂಡು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ನಾನಿಲ್ಲಿ 4 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶೆಯ ಕಂಬ ಆದಮೇಲೆ 1 2 ನೋಡಿ ನಾನಿಲ್ಲಿ 2 ಚೈನ್ನ ಹಾಕಿಬಿಟ್ಟು ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ಮತ್ತೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2 ಚೈನ್ನ ಹಾಕಿ ಆದಮೇಲೆ ಒಂದು ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು ನೀವು ಆಮೇಲೆ ಬೀಡ್ಗಳನ್ನ ಸೇರಿಸ್ಕೋಬೇಕು. ನೋಡಿ ಇಲ್ಲಿ ನಾನು ದಾರನ ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ ನಾನು ಬೀಡನ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ಮತ್ತೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್, ಕಷ್ಟ ಏನಿಲ್ಲ. ಬಿಗಿನರ್ಸು ಸಹ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಮತ್ತೆ 6 ಎಳೆ ದಾರಕ್ಕೆ 4 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ 4 ಡಬಲ್ ಕ್ರೋಶೆಯ ಕಂಬ ಆದಮೇಲೆ 1 2 3 4 ನೋಡಿ 4ನೇ ಡಬಲ್ ಕ್ರೋಶೆಯ ಕಂಬದ ಮೇಲ್ಗಡೆ ಇರುವ ಗ್ಯಾಪಿಗೆ ಮೊದಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿರೋ 5ನೇ ಕಂಬದ ಮೇಲೂ ಒಂದ್ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ನಿಮಗೆ ಡಿಸೈನ್ನ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬರುತ್ತೆ. ತುಂಬಾ ನೀಟಾಗಿ ಬಂದಿದೆ. ನೋಡಿ ನಾನಿಲ್ಲಿ ಮೊದಲನೇ ಬೀಡಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 2ನೇ ಬೀಡಿಗೆ ಸಿಂಗಲ್ ಕ್ರೋಶೆನ ಮಾಡಿಕೊಂಡು
ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬೀಡಿಗೂ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಇದೇ ರೀತಿಯಾಗಿ ಎರಡನೇ ಸ್ಟೆಪ್ನ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ 2 ಚೈನ್ನ ಏನು ಹಾಕ್ಕೊಂಡಿದ್ನೋ ಅದ್ರ ಗ್ಯಾಪಿಗೆ ಕುಚ್ಚುಗಳನ್ನ ಕಟ್ಕೊಳ್ಳೋದು. ನೋಡಿ ಇವಾಗ ನಾನು ನೆಕ್ಸ್ಟ್ ಬೀಡಿಗೆ ನೋಡಿ ಇಲ್ಲಿ 5ನೇ ಕಂಬದ ಮೇಲೆ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ 6ನೇ ಕಂಬದ ಮೇಲೆ ಲಾಕ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಡೈರೆಕ್ಟಾಗಿ ನೀವು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನೀವು ಸ್ಮಾಲ್ ಬೀಡ್ನ ಸೇರಿಸ್ಕೋಬೇಕು. ನೋಡಿ ಇಲ್ಲಿ ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸಿ ಆದಮೇಲೆ ನಾನು ಮತ್ತೆ 6 ಎಳೆ ದಾರಕ್ಕೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಒಟ್ಟು 5 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಹಾಗೆ 4 ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಬೀಡ್ನ ಪಕ್ಕದಲ್ಲಿರೋ ಮೊದಲನೇ ಕಂಬನ ಬಿಟ್ಟು 2ನೇ ಕಂಬದ ಮೇಲೆ ನೀವು ಲಾಕ್ನ ಮಾಡ್ಕೋಬೇಕು. ನೋಡಿ ಲಾಕ್ನ ಮಾಡಿ ಆದಮೇಲೆ 3ನೇ ಕಂಬದ ಮೇಲೂ ಲಾಕ್ನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 2 ಸಲ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಿಡಲ್ ಮೇಲೆ ದಾರ ತಗೊಂಡು ಬೀಡ್ನ ಹಿಂಭಾಗದಲ್ಲಿರೋ 6 ಎಳೆ ದಾರಕ್ಕೆ ಇದೇ ರೀತಿಯಾಗಿ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಬೀಡ್ಗಳನ್ನ ಸೇರಿಸ್ಕೊಳ್ತೀನಿ. ನೀವು ಅಷ್ಟೇ ಫುಲ್ ಸೀರೆಗೆ ಇದೇ ರೀತಿಯಾಗಿ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ 2ನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿಯಾಗಿ ಫುಲ್ ಸೀರೆಗೆ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಈ ಡಿಸೈನ್ಗೆ ಕುಚ್ಚುಗಳನ್ನೂ ಸಹ ಕಟ್ಕೊಳ್ತೀನಿ. ಇಲ್ಲಿ 2 ಚೈನ್ಗಳನ್ನ ಏನು ಹಾಕ್ಕೊಂಡಿದ್ನೋ ಅಲ್ಲಿಗೆ ಕುಚ್ಚುಗಳನ್ನ ಕಟ್ಕೊಳ್ತೀನಿ. ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಡಿಸೈನು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಟಿ ಆಗಿದೆ. ಇಲ್ಲಿ ಆರ್ಸ್ನ ಮಧ್ಯೆ 2 ಚೈನ್ನ ಏನು ಹಾಕ್ಕೊಂಡಿದ್ನೋ ಅದ್ರ ಗ್ಯಾಪಿಗೆ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಇಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 137 ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 260 ದಾರ ಆಗುತ್ತೆ. ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಹಾಗೆ ನೀವಿಲ್ಲಿ ಡಿಸೈನ್ನ ಕೂಡ ನೋಡ್ತಾ ಇರ್ಬೋದು. ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಡಿಸೈನು ಅಷ್ಟೇ ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಈ ಡಿಸೈನ್ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. 2 ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು. ಬಿಗಿನರ್ಸು ಕೂಡ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಹಾಗೆ ಈ ಡಿಸೈನಲ್ಲಿ ಆರ್ಸ್ನ ಮಧ್ಯೆ ಕುಚ್ಚು ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಸ್ವಲ್ಪನೇ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ನೀವು ಫುಲ್ ಸೀರೆಗೆ ಈ ಡಿಸೈನ್ನ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನೀವು 600ಇಂದ 650ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರೆಲ್ಲ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.